ಆಮೇನ್. ಕರ್ತನ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳಿಗೆ ವಾಕ್ಯ ನೋಡ್ತಿದ್ದ ಪ್ರತಿಯೊಬ್ಬರನ್ನು ದೇವರೆಲ್ಲರನ್ನು ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಮೊದಲು ಪ್ರಾರ್ಥಿಸೋಣ. ಆಕಾಶವನ್ನು ಸಿಂಹಾಸವನ್ನಾಗಿ ಭೂಮಿಯು ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರು, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ, ನಿನ್ನ ಪಾದ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸಲು, ಜೀವನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಈ ಒಂದು ವಾಕ್ಯವನ್ನು ಯಾರ್ಯಾರು ನೋಡುತ್ತಿರುತ್ತೋ ಪ್ರತಿಯೊಬ್ಬರನ್ನು ನಿನ್ನ ಮಕ್ಕಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಅಪ್ಪ, ನಿನ್ನ ಗಾಯಗಳ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಈ ದಿನದಲ್ಲಿ ಸ್ವಾಮಿ ಒಬ್ಬೊಬ್ಬರು ಯಾವ ವಿಷಯದಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಕರ್ತನಾದರೆ ಒಬ್ಬೊಬ್ಬರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ಈ ದಿನ ಕೇಳ್ಪಡುವಂಥ ಜೀವಳ ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ನಾಮ ಮಹಿಮೆ ಹೊಂದಲಿ ಕರ್ತನೆ. ದೇವರಾತ್ಮ ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಬಲವಾದ ಕಾರ್ಯ ಈ ಮುಂಜಾನೆ ವೇಳೆ ನಂಬುವವರ ಜೀವಿತ ನೀನು ಮಾಡೋ ಜೀವಿತದಲ್ಲಿ ನೀನು ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನಾದ ದೇವರೇ. ಈ ಒಂದು ವಾಕ್ಯವು ಸ್ವಾಮಿ ಅಪ್ಪ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಅಪ್ಪ, ನಿನ್ನ ವಾಕ್ಯ ನಮ್ಮನ್ನು ಸಂತೈಸುವಂಥದ್ದಾಗಿದೆ. ಅಪ್ಪ, ನಿನ್ನ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ಅಪ್ಪ, ಹೌದು ಸ್ವಾಮಿ, ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸುವಂಥ ಸಂಪೂರ್ಣವಾಗಿ ತಗ್ಗಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ಕರ್ತನೆ. ಅತಿ ಶೀಘ್ರದಲ್ಲಿ ಬೇಗನೆ ಬರುವಂಥ ಯೇಸುವಿನ ಮಧುರ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ, ಆಮೆನ್. ಸ್ತೋತ್ರ. ಕರ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೇನೆ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಎದ್ದಿದ್ದೀರಾ? ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಯೇಸುವಿನ ನಾಮದಲ್ಲಿ ಭಾವಿಸ್ತೀನಿ. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಕ್ಕಳೇ, ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 13ನೇ ವಾಕ್ಯ ತೆಗೆದಿರೋರು ಓದಿ. ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 13ನೇ ವಾಕ್ಯ. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಆಮೆನ್. ದೇವರ ಮಗುವೆ, ಈ ಒಂದು ವಾಕ್ಯ ಓದುವಾಗ ಒಂದು ಸಂತೋಷ. ಯಾಕಂದರೆ ದೇವರು ನಮ್ಮ ಬಗ್ಗೆ ಬಲವಾಗಿ ಒಂದೇ ಒಂದು ಮಾತು ಹೇಳ್ತಾ ಇರೋದು, ಭಯಪಡಬೇಡ. ದೇವರ ಮಗುವೆ, ಈ ಒಂದು ದಿನದಲ್ಲಿ ಲೋಕದಲ್ಲಿ ಅನೇಕರು ಅನೇಕ ವಿಷಯಗಳ ಮೇಲೆ ಭಯ ಬೀಳ್ತಾ ಇದ್ದಾರೆ. ಕುಟುಂಬದಲ್ಲಿ ಯಜಮಾನರ ಕಂಡ್ರೆ ಭಯ, ಕೆಲವರಿಗೆ ಸಾಲದ ವಿಷಯಗಳಿಂದ ಭಯ, ಅಥವಾ ಕೆಲವರಿಗೆ ಅನಾರೋಗ್ಯದ ವಿಷಯ, ಅವರ ಶರೀರದ ಆರೋಗ್ಯದ ವಿಷಯ ನೆನೆಸ್ಕೊಂಡ್ರೆ ಭಯ. ಏನಾಗುತ್ತೆ, ನನ್ನ ಜೀವನ ಮುಂದೆ ಏನು, ನನ್ನ ಕಾರ್ಯಗಳು ಹೆಂಗೋ, ಏನು ನನ್ನ ಪರಿಸ್ಥಿತಿಗಳು ಹೆಂಗೆ, ತನಗೆ ತಾನೇ ನೆನೆಸ್ಕೊಂಡು ಅನೇಕ ಜನಗಳು ಈ ದಿನ ಭಯ ಬೀಳ್ತಾ ಇದ್ದಾರೆ. ಪ್ರಿಯ ದೇವರ ಮಗುವೆ, ಮೊದಲನಾಗಿ ದೇವರು ಹೇಳ್ತಿರುವಂಥ ಮಾತು, ಭಯ ಪಡಬೇಡ. ಇವತ್ತು ಪ್ರಿಯ ದೇವರ ಮಗುವೆ, ನೀನು ಯಾವ ವಿಷಯದಲ್ಲೇ ಭಯಪಟ್ಟಿದ್ದೀಯಾ, ಆ ವಿಷಯದ ಮೇಲೆ ನನ್ನ ಕರ್ತನ ದೇವರು ಬಿಡುಗಡೆ ಕೊಟ್ಟು ನೀನನ್ನು ಕೈ ಹಿಡಿದು ನಡೆಸುವತನಾಗಿದ್ದಾನೆ. ನೆಕ್ಸ್ಟ್ ವಾಕ್ಯ ನೋಡಿದ್ರೆ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಪ್ರಿಯ ದೇವರ ಮಗುವೆ, ನೀನು ಚೆನ್ನಾಗಿದ್ದಾಗ ನಿನ್ನ ನೆಂಟರು, ನಿನ್ನ ಸ್ನೇಹಿತರು ಅಥವಾ ನಿನ್ನ ಬಂಧು ಬಳಗ ಎಲ್ಲರೂ ಬರ್ತಾರೆ. ಆದರೆ ನೀನೊಂದು ಇಕ್ಕಟ್ಟಿನ ಪರಿಸ್ಥಿತಿ ಅಥವಾ ಒಂದು ಭಯದ ಪರಿಸ್ಥಿತಿ ಹಾದು ಹೋಗುವಾಗ ಯಾರೂ ಬರೋದಿಲ್ಲ. ಪ್ರಿಯ ದೇವರ ಮಗುವೆ, ಎಲ್ಲ ಚೆನ್ನಾಗಿದ್ದಾಗ ನಿನ್ನ ಸ್ನೇಹಿತರಿರ್ಬೋದು, ಬಂಧು ಮಿತ್ರರು, ಅಣ್ಣ ತಮ್ಮಂದಿರು, ನೆಂಟರುಗಳು ಎಲ್ಲರೂ ಬರ್ತಾರೆ. ಆದರೆ ನೀನೊಂದು ಇಕ್ಕಟ್ಟಿನ ಸಂದರ್ಭ, ಒಂದು ಭಯದ ವಾತಾವರಣ ನಿನಗೆ ಅನುಕೂಲ ಆಗೋದಾಗ, ಭಯದ ವಾತಾವರಣದ ಮಧ್ಯದಲ್ಲಿ ನೀನಿರುವಾಗ ಯಾರೂ ಬರೋಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನನ್ನ ಕರ್ತನ ದೇವರು ಹೇಳ್ತಾ ಇದ್ದಾರೆ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುವೆನು. ಆಮೇನ್. ನನ್ನ ಕರ್ತನ ದೇವರು ಸಹಾಯ ಮಾಡುತ್ತೇನೆಂದು ಒಂದೇ ಒಂದು ಮಾತು, ಆತನು ಹೇಳುವಂಥ ಮಾತು ನಿಜವಾಗಿ ನೆರವೇರುವಂಥದ್ದಾಗಿದೆ. ಯಾಕಂದರೆ ಯೆಶಾಯ 55:11 ದೇವರ ಬಾಯಿಂದ ಬಂದಂಥ ಮಾತು ಆತನ ಇಷ್ಟಾರ್ಥ ನೆರವೇರಿಸದೆ ಯಾವುದೇ ಕಾರಣಕ್ಕೆ ಹಿಂತಿರುಗಿ ಹೋಗೋದಿಲ್ಲ. ಪ್ರಿಯ ದೇವರ ಮಕ್ಕಳ ಸ್ನೇಹಿತರು ಅಥವಾ ಮನುಷ್ಯರು ಇವತ್ತು ಬಂದು ನಿನ್ನ ಸಂತೈಸ್ಬೋದು, ಒಂದು ದಿನ 2 ದಿನ ಸಂತೈಸಿ ನಿನ್ನ ಮಾತಾಡಿಸ್ಬೋದು, ಬಲಪಡಿಸ್ಬೋದು. ಆದರೆ ಸಮಯ ಬಂದಾಗ ಜನಗಳು ಯಾವಾಗ ಬೇಕೋ ಟರ್ನ್ ಆಗ್ಬಿಡ್ತಾರೆ. ಪ್ರಿಯ ದೇವರ ಮಗುವೆ, ನಿನ್ನ ಹತ್ರ ಚೆನ್ನಾಗಿ ಮಾತಾಡಿದವರು ಸಮಯ ಬಂದಾಗ ನಿನ್ನ ವಿರುದ್ಧವಾಗಿ ಮಾತಾಡ್ತಾರೆ. ನಿನ್ನ ಹತ್ರ ಪ್ರೀತಿಯಿಂದ ಮಾತಾಡುವಾಗ ಸಮಯ ಬಂದಾಗ ನಿನ್ನ ವಿರೋಧವಾಗಿ ಮಾತಾಡಿ ನಿನ್ನ ಹೃದಯ ನೋವಾಗುವಾಗೆ ಮಾತಾಡ್ತಾರೆ. ಆದರೆ ಪ್ರಿಯ ದೇವ್ರ ಮಗುವೆ, ಜನಗಳು ಹೇಗೆ ಬದಲಾಗ್ಬೋದು, ಆದರೆ ನನ್ನ ಕರ್ತನ ದೇವರು ನಿನ್ನನ್ನು ಕರೆದಂಥ ದೇವರು ಒಂದೇ ಒಂದು ಮಾತು ಹೇಳ್ತಾ ಇರೋದು, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಆಮೇನ್. ಹಲ್ಲೆಲೂಯಾ. ಈ ವಾಕ್ಯಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ನಮಗೆ ಸಹಾಯ ಮಾಡಲು ಯಾರೂ ಇಲ್ಲ ಅಂತ ಪ್ರಿಯ ದೇವರು ಅನೇಕರು ಕೊರಗ್ತಾ ಇದ್ರ. ಪ್ರಿಯ ದೇವ್ರ ಮಕ್ಕಳ ಕೆಲವು ಮಂದಿಗಳು ಹೇಳ್ತಾ ಇದ್ದಾರೆ, ಪ್ರಿಯರೇ ದೇವರೇ, ನನಗೆ ಸಹಾಯಕ ಮಾಡೋಕ್ಕೆ ಯಾರೂ ಇಲ್ವಾ, ಈ ಪರಿಸ್ಥಿತಿ ಹೊರತರಕ್ಕೆ ನನಗೆ ಯಾರೂ ಇಲ್ವಾ, ಈಗ ಒಂದು ಇಕ್ಕಟ್ಟಿನ ಸಂದರ್ಭದಲ್ಲಿ ನಾನು ಹೊರತರೋದು ಯಾರೂ ಇಲ್ವಾ. ಒಂದು ಕಾಲದಲ್ಲಿ ನಾನು ಹಾಗೆ ಜೀವಿಸಿದೆ. ಈ ಲೋಕದಲ್ಲಿ ದೇವರೇ ಇಲ್ಲ, ಈ ಲೋಕದಲ್ಲಿ ಯಾರೂ ಇಲ್ಲ ಅಂತ ನಾನು ಒಂದು ಸಮಯದಲ್ಲಿ ದೇವ್ರ ಹತ್ರ ಮೊರೆ ಇಟ್ಟಿರೋದುಂಟು.
ಆದರೆ ನನ್ನ ಕರ್ತನಾದ ದೇವರು ನನ್ನ ಎಲ್ಲ ಪರಿಸ್ಥಿತಿಯನ್ನು ಹೊರತಂದು ದೇವರ ಉದ್ದೇಶಕ್ಕೆ ನಡೆಸಿದರೆ, ದೇವರ ಚಿತ್ತಕ್ಕೆ ನಡೆಸಿದರೆ. ಅದಕ್ಕಾಗಿ ಪ್ರಿಯ ದೇವ್ರ ಮಗ, ಅದೇ ಪ್ರಕಾರ ನಿನ್ನನ್ನು ಕರೆದಂಥ ದೇವರು, ನಿನ್ನನ್ನು ಆರಿಸಿಕೊಂಡಂಥ ದೇವರು ಮೊದಲನೇದಾಗಿ ಹೇಳ್ತಿರುವಂಥ ಮಾತು, ಭಯಪಡಬೇಡ, ಇದನ್ನು ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಅನೇಕರು ಸಹಾಯ ಇಲ್ಲದೆ ಅಂತ ಸಹಾಯ ನನಗೆ ಯಾರೂ ಇಲ್ಲ ಅಂತ ಕೊರಗ್ತಿರೋದುಂಟು. ಈ ವಿಷಯಗಳ ಮೇಲೆ ನಾನು ದೇವರು ಬಿಡುಗಡೆ ಕೊಡುವತನಾಗಿದ್ದಾನೆ. ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಸ್ವಾಮಿ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಹಲ್ಲೆಲೂಯಾ, ಸ್ತೋತ್ರ. ಈ ಲೋಕದಲ್ಲಿ ನೋಡುವುದಾದರೆ ಅನೇಕರು ನಿನ್ನ ಸಂತೈಸ್ಬೋದು, ಅನೇಕರು ನಿನ್ನ ಮಾತಾಡ್ಬೋದು. ಆದರೆ ವಿಷಯಗಳು ಬರುವಾಗ, ಪರಿಸ್ಥಿತಿಗಳು ಬರುವಾಗ, ಅವ್ರಿಗೆ ಅನುಕೂಲ ಅನಾನುಕೂಲ ಅಂತ ಸಂದರ್ಭ ಬರುವಾಗ ದೇವರ ಮಗುವೆ ಮನುಷ್ಯರು ಬದಲಾಗುವುದುಂಟು. ಆದರೆ ನನ್ನ ಕರ್ತನಾದ ದೇವರು ಹೇಳ್ತಿರುವುದು, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಮಾತ್ರವೇ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಹಲ್ಲೆಲೂಯಾ, ಸ್ತೋತ್ರ. ಈ ವಾಕ್ಯಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ದೇವರು ನನ್ನ ಕೈ ಹಿಡಿದು, ನನಗೆ ಸಹಾಯಕನಾದ ದೇವರು ನನ್ನ ಕೈ ಹಿಡಿದು ನಡೆಸುವತನಾಗಿದ್ದಾನೆ. ನಾನು ಸೋತುದಂಥ ಪರಿಸ್ಥಿತಿಯಲ್ಲಿ, ಅನಾರೋಗ್ಯದಂಥ ಪರಿಸ್ಥಿತಿಯಲ್ಲಿ, ದುಃಖದಿದ್ದಂಥ ಪರಿಸ್ಥಿತಿಯಲ್ಲಿ, ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿಯಲ್ಲಿ, ಈ ಲೋಕದಲ್ಲಿ ನನ್ನ ಜೀವಿಸೋ ನನ್ನ ಅಷ್ಟೇ ನನ್ನ ಜೀವನ ಮುಗೀತು ಅನ್ನೋ ಸಂದರ್ಭದಲ್ಲಿ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಪ್ರಿಯ ದೇವ್ರ ಮಗುವೆ, ಈ ಒಂದು ಈ ವಾಕ್ಯ ನೋಡ್ತೀವಿ. ಪ್ರಿಯ ದೇವ್ರ ಮಗುವೆ, ನೀನು ಈ ಒಂದು ಪರಿಸ್ಥಿತಿ ಹಾದು ಹೋಗುವುದೇ ಆದರೆ ನನಗೆ ಯಾರೂ ಇಲ್ಲ, ನನ್ನ ಜೀವಿಸೋರು ಯಾರು ಇಲ್ಲ, ನನ್ನ ಮಾತು ಯಾರೂ ಕೇಳ್ತಿಲ್ಲ, ನನ್ನ ಕುಟುಂಬದಲ್ಲಿ ನನ್ನ ಮಾತು ಕೇಳಿದ್ರೆ ನನ್ನ ವಿರುದ್ಧ ಮಾತಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ನನ್ನ ಹತ್ರ ಎಲ್ಲ ಚೆನ್ನಾಗಿದ್ದವರು ಈಗ ನನ್ನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಕೆಲವು ಸಂದರ್ಭ ನಾವು ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದವರು, ನನ್ನ ಜೊತೆ ಇದ್ದವರು ಇವತ್ತು ನನ್ನ ವಿರುದ್ಧವಾಗಿ ಮಾತಾಡ್ತಾವ್ರೆ, ನನ್ನ ವಿರುದ್ಧವಾಗಿ ಹೃದಯ ನೋವಾಗುವಾಗ ಚುಚ್ಚಿ ಮಾತಾಡ್ತಾರೆ ಅಂತ ನೀನು ಕೊರತಿರುವಂಥ ಪ್ರಿಯ ದೇವರ ಮಗುವೆ, ನನ್ನ ದೇವರು ಹೇಳ್ತಾ ಇರುವಂಥ ಮಾತು, ಮೊದಲನಾಗಿ ನೀನು ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಸ್ವಾಮಿ, ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಈ ಲೋಕದಲ್ಲಿ ಒಂದು ಪಕ್ಷ ಪ್ರಿಯ ದೇವ್ರ ಮಗುವೆ, ನಿನ್ನ ಕೈ ಹಿಡಿದ ಗಂಡ ನಿನ್ನ ಕೈ ಬಿಡಬಹುದು, ಎತ್ತಂಥ ತಾಯಿ ನಿನ್ನ ಕೈ ಬಿಡಬಹುದು, ಅಥವಾ ನಿನ್ನ ಹೆಂಡತಿ ನಿನ್ನ ಕೈ ಬಿಡ್ಬೋದು, ನಿನ್ನ ಮಕ್ಕಳು, ನೀನು ಪ್ರೀತಿಯಿಂದ ಬೆಳೆಸಿದ ಮಕ್ಕಳು ನಿನ್ನ ಕೈ ಬಿಡಬಹುದು. ಆದರೆ ನಿನ್ನನ್ನು ಒಂದೇ ಒಂದು ಮಾತಿನ ಉಂಟು ಮಾಡಿದ ದೇವರು, ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಕರೆದಂಥ ದೇವರು, ನಿನ್ನ ನರಕದ ಭಾಗ ಹೋಗುವಂಥ ಮಾರ್ಗ ಇದ್ದಂಥ ನಿನ್ನನ್ನು ರಕ್ಷಿಸಿದ ದೇವರು ಹೇಳುತ್ತಿರುವಂಥ ಮಾತು, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಆಮೆನ್, ಹಲ್ಲೆಲೂಯಾ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಈ ಲೋಕದಲ್ಲಿ ಅನೇಕರು ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ, ಅನೇಕರು ನನಗೆ ನನ್ನ ಬಲಪಡಿಸೋರು ಯಾರೂ ಇಲ್ಲ, ನನ್ನ ಕತೆ ಅಷ್ಟೇ, ನನ್ನ ಜೀವನ ಅಷ್ಟೇ ಅಂತ ಕೊಡ್ತಿರುವಾಗ ನನ್ನ ದೇವರು ಹೇಳ್ತಿರುವಂಥ ಮಾತು, ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಲೋಕದ ನೋಡುವುದಾರೆ ಅನೇಕರು ದುಡ್ಡು, ಹಣಕಾಸು ಎಲ್ಲವೂ ಇರುತ್ತೆ, ಆದರೆ ಆರೋಗ್ಯದಲ್ಲಿ ಏರುಪೇರಾಗಿರುತ್ತೆ. ಎಷ್ಟೇ ದುಡ್ಡಿದ್ರೂ ಆರೋಗ್ಯ ಸರಿ ಮಾಡೋಕ್ಕಾಗಲ್ಲ. ಪ್ರಿಯ ದೇವ್ರ ಮಗುವೆ, ಎಂಥ ಒಂದು ಪ್ರೀತಿ ವಿಶ್ವಾಸ ಇದ್ದರೂ ದೇವರ ಪ್ರೀತಿ ಎಲ್ಲ ವ್ಯರ್ಥ. ದೇವರ ಪ್ರೀತಿ ಮುಂದೆ ಎಲ್ಲ ವ್ಯರ್ಥ. ನನ್ನ ದೇವರು ಹೇಳ್ತಿರೋದು, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ಐಶ್ವರ್ಯವಂತವನಿಗೆ ಎಲ್ಲವಿದ್ದು ಅನಾರೋಗ್ಯದಲ್ಲಿರುವಾಗ ಆ ದುಡ್ಡವನ್ನು ಕಾಪಾಡೋದಿಲ್ಲ. ಆದರೆ ನನ್ನ ದೇವರು ನಿನ್ನ ಹತ್ರ ಇಲ್ಲದೇ ಇರ್ಬೋದು ಅಥವಾ ಇರೋದಿರ್ಬೋದು, ನಿನ್ನ ಹತ್ರ ನೀನು ಯಾವುದೇ ಪರಿಸ್ಥಿತಿ ಇರ್ಬೋದು, ದುಡ್ಡು ಇರ್ಬೋದು ಇಲ್ಲದೇ ಇರ್ಬೋದು, ಆದರೆ ನಿನ್ನ ದುಡ್ಡು ನೋಡಿ ನನ್ನ ದೇವ್ರು ಪ್ರೀತಿ ಮಾಡೋದಿಲ್ಲ. ನಿನ್ನ ಹೃದಯನ ನೋಡಿ ನನ್ನ ದೇವ್ರು ನಿನ್ನನ್ನು ಪ್ರೀತಿ ಮಾಡುವತನಾಗಿದ್ದಾನೆ. ನನ್ನ ದೇವರು ನಿನಗೆ ಹೇಳ್ತಿರೋಂಥ ಮಾತು, ಭಯಪಡಬೇಡ. ನೀನು ಯಾವುದೇ ಪರಿಸ್ಥಿತಿ ಇರ್ಬೋದು, ಅದರ ಮಧ್ಯದಲ್ಲಿ ನಾನು ನಿನ್ನ ಕೈ ಹಿಡಿದು ನಿನಗೆ ಸಹಾಯ ಮಾಡುತ್ತೇನೆ. ಭಯಪಡಬೇಡ. ಮೊದಲನೇದಾಗಿ ಹೇಳ್ತಿರೋದು ಮಾತು, ಭಯಪಡಬೇಡ. ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ಮತ್ತೊಂದು ಬಾರಿ ನೀನು ಯಾವ ವಿಷಯದಲ್ಲಿ ಭಯಪಟ್ಟಿದ್ಯಾ, ಈ ಮುಂಜಾನೆ ದೇವ್ರು ಹೇಳ್ತಿರೋಂಥ ಮಾತು, ನಿನ್ನ ಒಂದು ಕೆಲಸದ ವಿಷಯದಲ್ಲಿ ಭಯಪಟ್ಟಿದ್ಯಾ, ಅಥವಾ ಮಕ್ಕಳ ವಿಷಯದಲ್ಲಿ ಭಯಪಟ್ಟಿದ್ಯಾ, ಅಥವಾ ಒಂದು ಗರ್ಭಫಲದ ವಿಷಯದ ಮೇಲೆ ನೀನು ಭಯಪಟ್ಟಿದ್ಯಾ, ಅಥವಾ ಒಂದು ಹೋರಾಟದ ವಿಷಯದಲ್ಲಿ ನೀನು ಭಯಪಟ್ಟಿದ್ಯಾ, ನಿನ್ನ ಶಿಡಿದಿರುವಂಥ ಅನಾರೋಗ್ಯ, ನಿನ್ನ ಶಿಡಿದಂಥ ನಡುಕ, ನಿನ್ನ ಶಿಡಿದಂಥ ಒಂದು ಭಯ, ನಿನ್ನ ಶಿಡಿದಂಥ ಬಾಧೆ, ಈ ವಿಷಯದಲ್ಲಿ ನೀನು ಭಯಪಡ್ತಿದ್ಯಾ, ತುಂಬ ದಿವಸದ ತಲೆನೋವು, ಈ ವಿಷಯದಲ್ಲಿ ನೀನು ಭಯಪಡ್ತಿದ್ಯಾ, ನಾನು ದೇವರು ಎಲ್ಲ ವಿಷಯದಿಂದ ಬಿಡುಗಡೆ ಕೊಡುವತನಾಗಿದ್ದಾನೆ. ನಾನೇ ನಿನಗೆ ಸಹಾಯ ಮಾಡುತ್ತೇನೆ, ನಾನೇ ನಿನ್ನ ಕೈ ಹಿಡಿದು ನಡೆಸುತ್ತೇನೆ. ಆಮೇನ್. ಅದಕ್ಕಾಗಿ ಭಯಪಡಬೇಡ ಪ್ರಿಯ ದೇವರ ಮಗುವೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯ ದೇವ್ರ ಮಕ್ಕಳೇ, ಅನೇಕರು ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾತ್ರವಲ್ಲದೆ ಪ್ರಿಯ ದೇವ್ರ ಮಕ್ಕಳೇ, ನಿಮ್ಮ ಪ್ರಾರ್ಥನೆ ಮನವಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಖಂಡಿತವಾಗಿ ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ. ಮಾತ್ರವಲ್ಲದೆ ಅನೇಕರು ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೂ ಇನ್ನೂ ವೀಡಿಯೋ ಮಾಡಲು ಒಂದು ಉತ್ತೇಜನ ಉಂಟಾಗುತ್ತೆ. ಹೌದು, ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.